So hello everyone, welcome back to my channel. So previous video ಒಳಗಡೆ ನಾನು ಏನು ಮಾಡಿದ್ದೆ expected 10 mark questions ಯಾವ್ಯಾವುದು ಅಂತ ಹೇಳಿದ್ರೆ ಯಾವ subjects ಅಂದ್ರೆ first one childhood and adolescence 10 marks expected questions ನ already ಆ video upload ಮಾಡಿದ್ದೀನಿ, ನೀವು ಚೆಕ್ ಮಾಡಬಹುದು ನನ್ನ ಚಾನೆಲ್ಗೆ ಒಳಗಡೆ ಹೋಗಿ. ಅಂಡ್ ಸೆಕೆಂಡ್ ಎಜುಕೇಶನಲ್ ಟೆಕ್ನಾಲಜಿ ಒಳಗಡೆ ಕೂಡ 10 mark expected question 2026 ಜುಲೈ ಎಕ್ಸಾಮಿಗೆ ಯಾವ್ಯಾವೆಲ್ಲ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಇದಾವೆ ಅಂತ ಅಪ್ಲೋಡ್ ಮಾಡಿದ್ದೀನಿ. ಸೊ ಒನ್ ಆಫ್ ದ ವಿವರ್ ಸೈನ್ಸ್ ಮೇಲೆ ಸೈನ್ಸ್ ಸಬ್ಜೆಕ್ಟ್ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಹೇಳಿ ಅಂತ ಹೇಳಿದ್ದಕ್ಕೆ ಸೊ ಈ ವಿಡಿಯೋನ ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಒಳಗಡೆ ನಾವೇನ್ ಮಾಡೋಣ, ಸೊ ಅಂಡರ್ಸ್ಟ್ಯಾಂಡಿಂಗ್ ಡಿಸಿಪ್ಲಿನ್ ಆಫ್ ಪೆಡಾಗೋಗಿ ಸೈನ್ಸ್. ಸೊ ಈ ಸಬ್ಜೆಕ್ಟ್ ಒಳಗಡೆ ನಾವೇನ್ ಮಾಡೋಣ, ಎಷ್ಟು ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಇದಾವೆ ಅಂತ ಚೆಕ್ ಮಾಡ್ತಾ ಹೋಗೋಣ, ಓಕೆನಾ. ಸೊ ಬಿಫೋರ್ ಡೈರೆಕ್ಟ್ಲಿ ಜಂಪಿಂಗ್ ಇನ್ ಟು ದ ಕ್ವೆಶನ್ಸ್ ಯಾವ ಅಂತ ನೋಡೋದಕ್ಕೂ ಮುಂಚೆ, ಸೊ ಈ ಸಬ್ಜೆಕ್ಟ್ ಸೈನ್ಸ್ ಸಬ್ಜೆಕ್ಟ್ ಇದೆ ಅಲ್ಲ, ಸೊ ನಿಮ್ದು ಟೋಟಲ್ ಎಷ್ಟು ಮಾರ್ಕ್ಸ್ ಬರೀತೀರಿ ಓವರ್ ಆಲ್ ಅಂತಂದ್ರೆ ಇಟ್ ವಿಲ್ ಬಿ ಫಾರ್ 40 marks. ಎಷ್ಟು ಮಾರ್ಕ್ಸ್ ಇರುತ್ತೆ? 40 marks ಪೇಪರ್. ಸೊ ಈ 40 marks ಪೇಪರ್ ಒಳಗಡೆ ನಿಮಗೆ 2 types ಕ್ವೆಶನ್ ಕೇಳ್ತಾರೆ. ಒಂದು 10 mark ಕ್ವೆಶನ್ಸ್, ಇನ್ನೊಂದು 5 mark ಕ್ವೆಶನ್ಸ್. ಸೊ 10 mark ಕ್ವೆಶನ್ಸ್ ಎಷ್ಟು ಕ್ವೆಶನ್ಸ್ ಕೊಡ್ತಾರೆ ಅಂತಂದ್ರೆ ಅವ್ರು ಎಷ್ಟು ಕೊಡ್ತಾರೆ, 4 ಕ್ವೆಶನ್ಸ್ ಕೊಡ್ತಾರೆ. ಇನ್ ದಟ್ ಯು ಹ್ಯಾವ್ ಟು ರೈಟ್ ಓನ್ಲಿ 2, 2 ಕ್ವೆಶನ್ ಮಾತ್ರ ನೀವು ಆನ್ಸರ್ ಮಾಡ್ತಾರೆ. ಸೊ 5 mark ಕ್ವೆಶನ್ಸ್ 6 ಕ್ವೆಶನ್ಸ್ ಕೊಡ್ತಾರೆ. ಸೊ ಅದ್ರೊಳಗಡೆ ನೀವು ಎಷ್ಟು ಬರೀಬೇಕು, ಓನ್ಲಿ 4. ಸೊ ಓನ್ಲಿ 4 ಕ್ವೆಶನ್ಸ್ ಬರೀತೀರಿ ಅಂದ್ರೆ ಇದ್ರ ಅರ್ಥ ಏನು, ಸೊ 10 mark ಕ್ವೆಶನ್ಸ್ ಎಷ್ಟು ಬರೀತೀರಿ, ಓನ್ಲಿ ಯು ಹ್ಯಾವ್ ಟು ರೈಟ್ 2 ಅಂಡ್ 5 mark ಕ್ವೆಶನ್ಸ್ 4 ಬರೀಬೇಕು. ಸೊ ದಟ್ ಓನ್ಲಿ 2 mark ಕ್ವೆಶನ್ಸ್ ಅಂದ್ರೆ ಎಷ್ಟು ಬಂತು, ಓನ್ಲಿ 2 ಅಂದ್ರೆ 10 2s ಇಲ್ಲಿ 20 marks, 5 4s 20 ಅಂದ್ರೆ ಟೋಟಲ್ ಎಷ್ಟು ಮಾರ್ಕ್ಸ್ ಆಯ್ತು ಚಿಲ್ಡ್ರನ್, 40 marks ಆಯ್ತು, ಓಕೆನಾ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಯಾವ್ಯಾವೆಲ್ಲ ಕ್ವೆಶನ್ಸ್ ಕೇಳಿದ್ದಾರೆ ಅಂತ. ಸೊ ನಾನೇನ್ ಮಾಡಿದ್ದೀನಿ ಇಲ್ಲಿ ಫ್ರಮ್ 2016 ಟು 2025 ಕ್ವೆಶನ್ ಪೇಪರ್ಸ್ ನಾನು ಇಲ್ಲಿ ಏನ್ ಮಾಡಿದ್ದೀನಿ, ರೆಫರ್ ಮಾಡಿದ್ದೀನಿ, ಓಕೆನಾ. ಸೊ ಫಸ್ಟ್ ಕ್ವೆಶನ್ ಯಾವ್ದಪ್ಪ ಅಂತ ಹೇಳಿದ್ರೆ ಸೈನ್ಸ್. ಸೊ ಈ ಸೈನ್ಸ್ ಟಾಪಿಕ್ ಮೇಲೆ ಕ್ವೆಶನ್ ಕೇಳಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ನಾನು ಇಯರ್ ಕೂಡ ಮೆನ್ಷನ್ ಮಾಡಿದ್ದೀನಿ ಯಾವ್ಯಾವ ಇಯರ್ ಒಳಗಡೆ ಯಾವ ಟೈಪ್ ಕ್ವೆಶನ್ ಕೇಳಿದ್ದಾರೆ ಆ ಕಾನ್ಸೆಪ್ಟ್ ಮೇಲೆ ಅಂತ ಹೇಳಿ. ಸೊ ಫಸ್ಟ್ ಸೈನ್ಸ್ ಟಾಪಿಕ್ ನೋಡೋದಾದ್ರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನ್ ನೋಡ್ಕೋಬೇಕು ಅಂತಂದ್ರೆ ಇದು ಎಲ್ಲದರ ಜೊತೆಗೆ ಡೆಫಿನೇಷನ್ ನೋಡ್ಕೋಬೇಕು. ಏನ್ ನೋಡ್ಕೋಬೇಕು, ಡೆಫಿನೇಷನ್. ಸೊ ಏನು ಹೆಂಗ್ ಕೇಳ್ಬೋದು ಅಂದ್ರೆ ಡಿಫೈನ್ ಸೈನ್ಸ್ ಅಥವಾ ರೈಟ್ ದ ಡೆಫಿನೇಷನ್ ಆಫ್ ಸೈನ್ಸ್ ಅಂಡ್ ಎಕ್ಸ್ಪ್ಲೇನ್ ಏನಂತ ಕೇಳ್ತಾರೆ, ನೇಚರ್ ಆಫ್ ಸೈನ್ಸ್. ಸೊ ನೇಚರ್ ಆಫ್ ಸೈನ್ಸ್ ಅಂತ ಎಷ್ಟು ಸಲ ಕೇಳಿದ್ದಾರೆ ಕ್ವೆಶನ್ ಅಂದ್ರೆ ಡಿಫೈನ್ ಸೈನ್ಸ್ ಅಂಡ್ ಎಕ್ಸ್ಪ್ಲೇನ್ ನೇಚರ್ ಆಫ್ ಸೈನ್ಸ್ 2016, 17, 19 and 24 ಒಳಗಡೆ ಕೇಳಿದ್ದಾರೆ. ಸೊ ಅದೇ ಕಾನ್ಸೆಪ್ಟ್ ಮೇಲೆ ಎಥಿಕ್ಸ್ ಕೇಳಿದ್ರೆ, ಎಥಿಕ್ಸ್ ಆಫ್ ಸೈನ್ಸ್ ಯಾವಾಗ ಕೇಳಿದ್ದಾರೆ ಅಂದ್ರೆ 2018 ಒಳಗಡೆ ಕೇಳಿದ್ರು. ಅದಾದ್ಮೇಲೆ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ಸ್ ಅಂದ್ರೆ ಸೈನ್ಸ್ ಡೆವಲಪ್ ಆಸ್ ಅ ಡಿಸಿಪ್ಲಿನ್ ಡೆವಲಪ್ಮೆಂಟ್ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಅದ್ರದ್ದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಏನು ಅಂತ ಕೇಳಿದ್ದಾರೆ ಇನ್ ದ ಇಯರ್ 2021, 2023. ಸೊ ಇನ್ ದ ಇಯರ್ 2026, ಸೊ 2026 ಸೊ ಸೈನ್ಸ್ ಟಾಪಿಕ್ ಮೇಲೆ ಒಂದು ಕ್ವೆಶನ್ ಏನಾಗಿರುತ್ತೆ, ಫಿಕ್ಸ್ ಕೇಳ್ತಾರೆ. ಸೊ ಆ ಕ್ವೆಶನ್ ಯಾವ್ದಾಗಿರ್ಬೋದು, ಐದರ್ ನೇಚರ್ ಆಫ್ ಸೈನ್ಸ್ ಕೇಳ್ಬೋದು, ಎಥಿಕ್ಸ್ ಆಫ್ ಸೈನ್ಸ್ ಕೇಳ್ಬೋದು, ಅಥವಾ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಆಫ್ ದ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ದಿ ಡೆವಲಪ್ಮೆಂಟ್ ಆಫ್ ಸೈನ್ಸ್ ಆಸ್ ಅ ಡಿಸಿಪ್ಲಿನ್. ಈ ಕ್ವೆಶನ್ ಆದ್ರೂ ನಿಮ್ಗೆ ಏನ್ ಮಾಡ್ಬೋದು, ಕೇಳ್ಬೋದು. ಸೊ ಸೆಕೆಂಡ್ ಕ್ವೆಶನ್ ಬಂದ್ಬಿಟ್ಟು ಯಾವುದು, ಕಾನ್ಸೆಪ್ಟ್ ಮ್ಯಾಪ್ ಮೇಲೆ ಇರುತ್ತೆ ಈ ಕ್ವೆಶನ್. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಇಯರ್ ಒಳಗಡೆ ಕಾನ್ಸೆಪ್ಟ್ ಮ್ಯಾಪ್ ಬಗ್ಗೆ ಕೇಳ್ತಿದ್ದಾರೆ. ಇದು ಕ್ವೆಶನ್ ಪ್ಯಾಟರ್ನ್ ಚೇಂಜ್ ಅಥವಾ ಕ್ವೆಶನ್ ಫಾರ್ಮೇಶನ್ ಚೇಂಜ್ ಆಗಿರ್ಬೋದು ಅಷ್ಟೇ, ಬಟ್ ಆ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ. ಇಲ್ಲಿ ನೋಡ್ಬೋದು ಏನಂತ ಕೇಳಿದ್ದಾರೆ, ಇನ್ ದ ಇಯರ್ 2017, 18, 21 and 2024. ಸೊ ಮೀನಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಕಾಂಪೋನೆಂಟ್ಸ್ ಆಫ್ ಕಾನ್ಸೆಪ್ಟ್ ಮ್ಯಾಪ್. ಸೊ ಕಾನ್ಸೆಪ್ಟ್ ಮ್ಯಾಪ್ ಅಂದ್ರೆ ಏನು, ಫಸ್ಟ್ ಡೆಫಿನೇಷನ್ ಕೂಡ ನೋಡ್ಕೊಳ್ಳಿ. ಕಾನ್ಸೆಪ್ಟ್ ಮ್ಯಾಪ್ ಅಂದ್ರೆ ಏನು, ಸೊ ಅದರದ್ದು ಮೀನಿಂಗ್ ಏನು, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ಯಾವ ಇರುತ್ತೆ ಅಂಡ್ ಅದ್ರದ್ದು ಏನೇನು ಕಾಂಪೋನೆಂಟ್ಸ್ ಪ್ರೆಸೆಂಟ್ ಇದಾವೆ ಎಷ್ಟು ನೋಡ್ಬೇಕು. ಸೊ ಈ ರೀತಿ ಆದ್ರೂ ಕ್ವೆಶನ್ ನ ಕೇಳ್ಬೋದು. ಅಥವಾ ಸೊ ರೀಸೆಂಟ್ ಆಗಿ 2023 ಒಳಗಡೆ ಹೆಂಗ್ ಕೇಳಿದ್ದಾರೆ ಇದೇ ಕ್ವೆಶನ್ ಅಂತಂದ್ರೆ, ಹೌ ಕಾನ್ಸೆಪ್ಟ್ ಮ್ಯಾಪ್ ಈಸ್ ಯೂಸ್ಫುಲ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ನಾಲೆಜ್ ಇನ್ ಸೈನ್ಸ್ ವಿತ್ ರೆಫರೆನ್ಸ್ ಟು ಇಟ್ಸ್ ಕಾಂಪೋನೆಂಟ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ಎಕ್ಸ್ಪ್ಲೇನ್. ಸೊ ಕಾಂಪೋನೆಂಟ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ನ ರೆಫರ್ ಮಾಡಿ ನಾವು ಹೇಗೆ ಕಾನ್ಸೆಪ್ಟ್ ಮ್ಯಾಪ್ ಯೂಸ್ ಮಾಡಿ
ಸೈನ್ಸ್ ನಾಲೆಜ್ ನ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಇದು ಅಪ್ಲೈಡ್ ಕ್ವೆಶನ್, ಬಟ್ ಇದೇ ಇಟ್ ಇನ್ವಾಲ್ವ್ಸ್ ಇದ್ರ ಒಳಗಡೆ ಏನೇನಿದೆ ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಕಾಂಪೋನೆಂಟ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಅದು ಹೇಗೆ ಯೂಸ್ಫುಲ್ ಇದೆ ಸೈನ್ಸ್ ನಾಲೆಜ್ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಅಂತಷ್ಟೇ ಬರಿಬೇಕು. ಓಕೆನಾ? ಸೊ ಈ ಕ್ವೆಶನ್ ಏನು, ಇದು ಕೂಡ ಏನ್ ಮಾಡ್ಬೋದು, ಈ ವೇರಿಯಂಟ್ ಒಳಗಡೆ ಯಾವ್ದಾದ್ರು ಒಂದನ್ನ ಈ ಸಲ ಏನ್ ಮಾಡ್ಬೋದು, ಕೇಳ್ಬೋದು. ನೆಕ್ಸ್ಟ್ ಕರಿಕ್ಯುಲಮ್. ಸೊ ಕರಿಕ್ಯುಲಮ್ ಮೇಲೆ ಇಲ್ಲೇ ನೋಡ್ಬೋದು ನೀವು 4 ಡಿಫ್ರೆಂಟ್ ಟೈಪ್ಸ್ ಒಳಗಡೆ ಇದೇ ಕ್ವೆಶನ್ ಕೇಳಿದ್ದಾರೆ. ಫಸ್ಟ್ ಒನ್ ಡೆಫಿನೇಷನ್ ನೋಡ್ಕೋತೀರಿ ಕರಿಕ್ಯುಲಮ್ದು. ಅದಾದ್ಮೇಲೆ ಇದ್ರದ್ದು ಪ್ರಿನ್ಸಿಪಲ್ಸ್ ಯಾವ್ಯಾವ ಇದೆ ಅಂದ್ರೆ ಸೈನ್ಸ್ ಕರಿಕ್ಯುಲಮ್ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಏನೇನೆಲ್ಲ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ ಆಗಿದೆ ಅದನ್ನ ನೀವೇನ್ ಮಾಡ್ಬೇಕು, ಎಕ್ಸ್ಪ್ಲೈನ್ ಮಾಡ್ಬೇಕು. ಸೊ ಇದೇ ಕ್ವೆಶನ್ ಎಷ್ಟು ಕೇಳಿದಾರೆ ನೋಡ್ರಿ, 2017, 18, 19, 21, 23 ಒಳಗಡೆ ಕೇಳಿದ್ದಾರೆ. ಇನ್ ದ ಇಯರ್ 2016 ಒಳಗಡೆ ಇಂಟಿಗ್ರೇಟೆಡ್ ಅಪ್ರೋಚ್ ಆಫ್ ಸೈನ್ಸ್, ಇದು ನೋಡ್ರಿ ಏನಂತ ಕೇಳಿದರೆ ಇಂಟಿಗ್ರೇಟೆಡ್ ಅಪ್ರೋಚ್ ಆಫ್ ಸೈನ್ಸ್, ಇಲ್ಲಿ 2016. ರೀಸೆಂಟ್ 2024 ಒಳಗಡೆ ಏನ್ ಮಾಡಿದ್ದಾರೆ, ಇಂಟಿಗ್ರೇಟೆಡ್ ಅಪ್ರೋಚ್ ಇದೇ ಕ್ವೆಶನ್, ಇಂಟಿಗ್ರೇಟೆಡ್ ಅಪ್ರೋಚ್ ಪ್ಲಸ್ ಇದಕ್ಕೆ ಇನ್ನೊಂದು ಆಡ್ ಮಾಡಿದ್ರಿ ಏನಂತ, ಡಿಸಿಪ್ಲಿನರಿ ಅಪ್ರೋಚ್. ಇವೆರಡು ಸೇರಿಸಿ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳಿದ್ರು 10 ಮಾರ್ಕ್ಸ್ ಗೆ. ಅಂದ್ರೆ ಒಂದೇ ಕ್ವೆಶನ್, ಜಸ್ಟ್ ಇಲ್ಲಿ ಇನ್ನೊಂದು ಕಾಂಪೋನೆಂಟ್, ಇಂಟಿಗ್ರೇಟೆಡ್ ಅಪ್ರೋಚ್ ಒಂದ್ ಕಾಂಪೋನೆಂಟ್ ಆದ್ರೆ ಸೊ ಇನ್ನೊಂದು ಕಾಂಪೋನೆಂಟ್ ಅಥವಾ ಕಾನ್ಸೆಪ್ಟ್ ಯಾವುದು, ಡಿಸಿಪ್ಲಿನರಿ ಅಪ್ರೋಚ್, ಎರಡು ಸೇರಿಸಿ 10 ಮಾರ್ಕ್ ಕ್ವೆಶನ್ ಗೆ ಕೇಳಿದ್ದಾರೆ. ಓಕೆನಾ? ಇದು ಸೆಕೆಂಡ್ ಕ್ವೆಶನ್, ಇಲ್ಲಿ ಲಿಂಕ್ ಕಾಣ್ತದನ ಇಲ್ಲ. ಫಸ್ಟ್ ಇಲ್ಲಿ ಏನ್ ಮಾಡಿದ್ರು, ಜಸ್ಟ್ ಇಂಟಿಗ್ರೇಟೆಡ್ ಅಪ್ರೋಚ್ ಕೇಳಿದ್ರು. ಇಲ್ಲಿ ಇಂಟಿಗ್ರೇಟೆಡ್ ಅಪ್ರೋಚ್ ಪ್ಲಸ್ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಕೇಳಿದರೆ. ಇನ್ ದ ಇಯರ್ 2023 ಏನ್ ಮಾಡಿದಾರೆ ಗೊತ್ತಾ, ಇಂಟಿಗ್ರೇಟೆಡ್ ಅಪ್ರೋಚ್ ಫಸ್ಟ್ ಒನ್, disciplinary approach second component, and its merits and demerits ಕೇಳಿದಾರೆ. ಅಂದ್ರೆ ಮೆರಿಟ್ಸ್ ಥರ್ಡ್ ಒನ್, ಡಿಮೆರಿಟ್ಸ್. ಸೊ ನೀವು ಜಸ್ಟ್ ಏನು ಮಾಡ್ಬೇಕಾಗಿಲ್ಲ, ನೀವೇನ್ ಮಾಡ್ರಿ, ಸೈನ್ಸ್ ಕರಿಕ್ಯುಲಮ್ ತಗೋರಿ. ಫಸ್ಟ್ ಕರಿಕ್ಯುಲಮ್ ಡೆಫಿನೇಷನ್, ಕರಿಕ್ಯುಲಮ್, ಲೆಟ್ ಮಿ ಚೇಂಜ್ ದ ಇಂಕ್, ಚೇಂಜ್ ಮಾಡೋಣ. ಫಸ್ಟ್ ಕರಿಕ್ಯುಲಮ್. ಸೊ ಕರಿಕ್ಯುಲಮ್ ಒಳಗಡೆ ಏನೇನು ಓದ್ಬೇಕಂತ ನೋಡಿದ್ರೆ, ಫಸ್ಟ್ ಡೆಫಿನೇಷನ್ ನೋಡ್ರಿ. ಅದಾದ್ಮೇಲೆ ಅದ್ರದ್ದು ಏನೇನೆಲ್ಲ ಪ್ರಿನ್ಸಿಪಲ್ಸ್ ಇದಾವೆ ಅವು ನೋಡ್ಕೋಬೇಕು. ಅದಾದ್ಮೇಲೆ 2 ಟೈಪ್ಸ್ ಆಫ್ ಅಪ್ರೋಚ್ ಯಾವ್ಯಾವುದು, ಇಂಟಿಗ್ರೇಟೆಡ್ ಅಪ್ರೋಚ್ ಪ್ಲಸ್ ಇನ್ನೊಂದು ಯಾವುದು, ಇಂಟಿಗ್ರೇಟೆಡ್ ಅಪ್ರೋಚ್. ಅದಾದ್ಮೇಲೆ ಡಿಸಿಪ್ಲಿನರಿ ಅಪ್ರೋಚ್, ಅದರದ್ದು ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್, ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್. ಸೊ ಇವಿಷ್ಟು ಪ್ರಿಪೇರ್ ಆದ್ರೆ ಥರ್ಡ್ ಕ್ವೆಶನ್ ಆಯ್ತು. ನೀವು ಬರೀಬೇಕಾಗಿದ್ದೆ ಎಷ್ಟು, ಟೂ ಕ್ವೆಶನ್ಸ್ ಆನ್ಸರ್ ಮಾಡ್ಬೇಕು ನೀವು. ಸೊ ನೀವು ನೋಡ್ಕೋರಿ, ನಿಮಗೆ ಕನ್ವೀನಿಯಂಟ್ ಆಗೋ ರೀತಿ ಯಾವ್ದು ನಿಮಗೆ ಜಾಸ್ತಿ ನೆನಪಿರುತ್ತೆ, ಸೊ ಆ ಕ್ವೆಶನ್ಸ್ ನೀವೇನ್ ಮಾಡ್ತಾ ಹೋಗಿ ಚೂಸ್ ಮಾಡ. ಸೇಫರ್ ಸೈಡ್ ನೀವು 3 ಕ್ವೆಶನ್ಸ್ ಪ್ರಿಪೇರ್ ಆಗಿ ಹೋದ್ರಿ ಅಂದ್ರೆ, ಸೊ ಇದ್ರೊಳಗಡೆಯಿಂದ 3 ಬಂದಾಗ ನೀವು ಯಾವ್ದಾದ್ರು 2 ನೀವೇನ್ ಮಾಡ್ಬೋದು, ಆಪ್ಟ್ ಮಾಡ್ಬೋದು. ಓಕೆನಾ? ಫೋರ್ತ್ ಕ್ವೆಶನ್ ಅಂದ್ರೆ ಸೈಂಟಿಫಿಕ್ ಟೆಂಪರ್. ಸೊ ಮುಂಚೆನ ಹೇಳ್ತಿದ್ದೀನಿ ಏನಂತ, ಈ ಸೈಂಟಿಫಿಕ್ ಟೆಂಪರ್. ಸೊ ಈ ಕ್ವೆಶನ್ ಏನಾದ್ರೂ ಇಫ್ ಸಪೋಸ್ 10 ಮಾರ್ಕಿಗೆ ಕೇಳಿದ್ರು ಅಂತ ಹೇಳಿದ್ರೆ, ಕಾಂಟ್ರಿಬ್ಯೂಷನ್ಸ್ ಆಫ್ ಪಾಪರ್ ಅಂಡ್ ಖೂನ್ ಇವೇನಿದಾವಲ್ಲ, ಸೊ ಇದನ್ನ 5 ಮಾರ್ಕಿಗೆ ಕೇಳ್ತಾರೆ. ಸೊ ಇದನ್ನ ಸೈಂಟಿಫಿಕ್ ಟೆಂಪರ್ 10 ಮಾರ್ಕ್ಸ್ ಕೇಳಿದ್ರೆ, ಕಾಂಟ್ರಿಬ್ಯೂಷನ್ಸ್ ಏನ್ ಮಾಡ್ತಾರೆ, 5 ಮಾರ್ಕ್ಸ್ ಕೇಳ್ತಾರೆ. ಇಫ್ ಸಪೋಸ್ ಸೈಂಟಿಫಿಕ್ ಟೆಂಪರ್ 10 ಮಾರ್ಕ್ ಕ್ವೆಶನ್ ಬಂದಿಲ್ಲ ಅಂತಂದ್ರೆ, ಸೊ ಇಲ್ಲೇನ್ ಅವಾಗ ಏನ್ ಮಾಡ್ತಾರೆ, 10 ಮಾರ್ಕಿಗೆ ಕಾಂಟ್ರಿಬ್ಯೂಷನ್ಸ್ ಕೇಳ್ತಾರೆ, 5 ಮಾರ್ಕ್ಸಿಗೆ ಸೈಂಟಿಫಿಕ್ ಟೆಂಪರ್ ಕ್ವೆಶನ್ ಕೇಳ್ತಾರೆ. ಸೊ ಇವೆರಡು ಏನಾಗ್ಬೋದು, ಚೇಂಜ್ ಆಗ್ಬೋದು. ಸೊ ಇಫ್ ಸಪೋಸ್ ಸೈಂಟಿಫಿಕ್ ಟೆಂಪರ್ 10 ಮಾರ್ಕ್ಸ್ ಕೇಳಿದ್ರೆ ಹೇಗೆ ಕೇಳ್ತಾರೆ ಅಂದ್ರೆ, ಒಂದು ಸೈಂಟಿಫಿಕ್ ಟೆಂಪರ್, ಸೊ ಅದ್ರದ್ದು ಏನೇನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂದ್ರೆ ಸೈಂಟಿಫಿಕ್ ಟೆಂಪರ್ ಅದು ಇಂಡಿವಿಜುವಲ್ ಒಳಗಡೆ ಯಾವ್ಯಾವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತಂದ್ರೆ ಬರಿಬೇಕು. ಅಂದ್ರೆ ಇನ್ನು ಇಂಡಿವಿಜುವಲ್ ಒಳಗಡೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವೆ ಅಂತಂದ್ರೆ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಕರಿತೀವಿ ನಾವು, ಅವೆಲ್ಲ ಸೈಂಟಿಫಿಕ್ ಟೆಂಪರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿ. ಓಕೆನಾ? ಸೊ ಇಲ್ಲಿ ನೋಡಿ, ವಾಟ್ ಇಸ್ ಸೈಂಟಿಫಿಕ್. ಸೆಕೆಂಡ್ ಇನ್ನೊಂದು ರೀತಿ ಕೇಳಿದ್ದಾರೆ 2018 ಒಳಗಡೆ, ಸೈಂಟಿಫಿಕ್ ಟೆಂಪರ್ ಅಂದ್ರೆ ಏನು, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೈಂಟಿಫಿಕ್ ಆಟಿಟ್ಯೂಡ್ ಪರ್ಸನ್. ಸೊ ಸೈಂಟಿಫಿಕ್ ಆಟಿಟ್ಯೂಡ್ ಪರ್ಸನ್ ಇದ್ರೆ ಅವ್ರ ಕಡೆ ಯಾವ್ದು ಇರುತ್ತೆ, ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ,
ಸೈಂಟಿಫಿಕ್ ಟೆಂಪರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸೊ ಡೈರೆಕ್ಟ್ ಆಗಿ ನಿಮಗೆ ಸೈಂಟಿಫಿಕ್ ಟೆಂಪರ್ ಅಂದ್ರೆ ಏನು ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಬರೀರಿ ಅಂತ ಕೇಳೋದಕ್ಕೂ ಬಿಟ್ಟು ಸೊ ಅವ್ರು ಏನ್ ಮಾಡ್ತಿದ್ದಾರೆ ಒಂದು ಸೈಂಟಿಫಿಕ್ ಆಟಿಟ್ಯೂಡ್ ಪರ್ಸನ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿದೆ ಅಂತ ಕೇಳ್ತಿದ್ದಾರೆ. ಓಕೆನಾ? ಅಂಡ್ ಹೌ ಡು ಯು ಡೆವಲಪ್ ಸೈಂಟಿಫಿಕ್ ಆಟಿಟ್ಯೂಡ್ ಅಮಾಂಗ್ ಯುವರ್ ಸ್ಟೂಡೆಂಟ್ಸ್. ಸೊ ನಿಮ್ ಸ್ಟೂಡೆಂಟ್ಸ್ ಒಳಗಡೆ ಇದು ಅಪ್ಲೈಡ್ ಕ್ವೆಶನ್. ಸೊ ನಿಮ್ ಸ್ಟೂಡೆಂಟ್ ಒಳಗಡೆ ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದಾವಲ್ಲ ಇವನ್ನ ಹೆಂಗೆ ಡೆವಲಪ್ ಮಾಡ್ತಿದ್ದೀರಿ ಅಂತ ಕೇಳ್ತಿದ್ದಾರೆ ಇಲ್ಲಿ 2018 ಒಳಗಡೆ. ಸೊ ಮತ್ತೆ 2019 ಒಳಗಡೆ ಏನ್ ಕೇಳಿದ್ದಾರೆ ಅಂತಂದ್ರೆ ಸೊ ವಾಟ್ ಈಸ್ ಸೈಂಟಿಫಿಕ್ ಟೆಂಪರ್, ರೈಟ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಹೌ ಟು ಡೆವಲಪ್ ಸೈಂಟಿಫಿಕ್ ಟೆಂಪರ್ ಇನ್ ಸೆಕೆಂಡರಿ ಸ್ಕೂಲ್ ಸ್ಟೂಡೆಂಟ್ಸ್. ಸೊ ಎರಡು ಕ್ವೆಶನ್ ಸೇಮೇ ಇದಾವೆ. ಡೆಫಿನೇಷನ್ ಬರೀತೀರಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಸೈಂಟಿಫಿಕ್ ಆಟಿಟ್ಯೂಡ್ ಪರ್ಸನ್ ಅಥವಾ ಸೈಂಟಿಫಿಕ್ ಟೆಂಪರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನದವ ಅಂತ ಬರೀತೀರಿ. ಸೊ ಅದಾದ್ಮೇಲೆ ಹೇಗೆ ಸೈಂಟಿಫಿಕ್ ಟೆಂಪರ್ ನ ನಿಮ್ ಸ್ಟೂಡೆಂಟ್ಸ್ ಒಳಗಡೆ ಅಂತ ಕೇಳಿದ್ದಾರೆ 2018 ಒಳಗಡೆ. ಅಂಡ್ ಇಲ್ಲಿ ಏನ್ ಮಾಡ್ತಿದ್ದಾರೆ 2019 ಒಳಗಡೆ ಏನ್ ಕೇಳ್ತಿದ್ದಾರೆ ಅಂತಂದ್ರೆ ಸೆಕೆಂಡರಿ ಸ್ಕೂಲ್ ಸ್ಟೂಡೆಂಟ್ಸ್ ಹೆಂಗಿರುತ್ತೆ ಅಂತ ಕೇಳ್ತಾರೆ. ಓಕೆನಾ? ಹೆಂಗ್ ಡೆವಲಪ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಇದೇನಾಯ್ತು ಸೈಂಟಿಫಿಕ್ ಟೆಂಪರ್ ಮೇಲೆ ಕ್ವಶನ್ ಆಯ್ತು. ಸೊ ಇಲ್ಲಿ ನೋಡೋದಾದ್ರೆ 2024 ನೋಡ್ಬೋದು ನೀವು. 2024 ಕಾಣ್ತಿದ್ದೇನಾ ಇಲ್ಲಿ? ಇಲ್ಲ. ಸೊ ಏನ್ ಮಾಡ್ತಿದ್ದಾರೆ ಅಂದ್ರೆ 2024 ಒಳಗಡೆ 2024 ಒಳಗಡೆ ಸೈಂಟಿಫಿಕ್ ಟೆಂಪರ್ 10 ಮಾರ್ಕಿಗೆ ಕೇಳಿಲ್ಲ. ಅಂದ್ರೆ ಅದ್ರ ಅರ್ಥ ಏನು 2024 ಒಳಗಡೆ ಏನ್ ಮಾಡಿದ್ದಾರೆ ಕಾಂಟ್ರಿಬ್ಯೂಷನ್ಸ್ ನ ಕೇಳಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ ಕ್ವೆಶನ್. ಸೊ ಲಾಸ್ಟ್ ಕ್ವೆಶನ್ ಇಲ್ಲೇ ಇದೆ ನೋಡ್ರಿ. 2024 ಒಳಗಡೆ ಏನ್ ಮಾಡ್ಬಿಟ್ರು ಡಿಸ್ಕಸ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಪಾಪರ್ ಅಂಡ್ ಕೂನ್ ಇನ್ ದ ಡೆವಲಪ್ಮೆಂಟ್ ಆಫ್ ಸೈನ್ಸ್ ಆಸ್ ಅ ಡಿಸಿಪ್ಲಿನ್. ಸೈನ್ಸ್ ಡಿಸಿಪ್ಲಿನ್ ಆಗಿ ಡೆವಲಪ್ ಆಗ್ಲಿಕ್ಕೆ ಸೊ ಈ ಇವರಿಬ್ರದ್ದು ಪಾಪರ್ದು ಮತ್ತೆ ಕೂನ್ದು ಏನ್ ಕಾಂಟ್ರಿಬ್ಯೂಷನ್ಸ್ ಇದೆ ಅಂತ ಕೇಳಿದ್ದಾರೆ. ಇದನ್ನ ಎಷ್ಟು ಮಾರ್ಕ್ಸ್ 2024 ಒಳಗಡೆ 10 ಮಾರ್ಕ್ಸ್ ಕೇಳಿದ್ದಾರೆ. ಅಂದ್ರೆ ಇದು 2024 10 ಮಾರ್ಕ್ಸ್ ಕೇಳಿದ್ದಾರೆ ಅಂದ್ರೆ ಅಲ್ಲಿ ಏನಾಗಲ್ಲ ಸೈಂಟಿಫಿಕ್ ಟೆಂಪರ್ ಏನಾಗಲ್ಲ ಕೇಳಿಲ್ಲ. ಸೈಂಟಿಫಿಕ್ ಟೆಂಪರ್ ನ ಏನ್ ಮಾಡಿಲ್ಲ ಅವರು ಕೇಳಿಲ್ಲ 10 ಮಾರ್ಕ್ಸ್. ಸೊ ಅದೇ ಅವಾಗ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ 5 ಮಾರ್ಕ್ಸ್ ಕೇಳಿದ್ದಾರೆ. ಓಕೆನಾ? ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ಕ್ಲಾಸ್. ಸೊ ಇಫ್ ಸಪೋಸ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಹೆಲ್ಪ್ಫುಲ್ ಆಗಿದ್ರೆ ಸೊ ನಿಮ್ ಫ್ರೆಂಡ್ಸ್ ಯಾರಾದ್ರೂ BEd ಮಾಡ್ತಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಅಂಡ್ ಒನ್ ಮೋರ್ ಥಿಂಗ್, ಸೊ ನಾ ಈ ವಿಡಿಯೋನ ಪ್ರಿಪೇರ್ ಮಾಡುವಾಗ ನಾನು 2016 ಇಂದ 2024 ವರ್ಗೂ ರೆಫರ್ ಮಾಡಿದ್ದೇನೆ. ಅಂದ್ರೆ 2025 ಕ್ವೆಶನ್ ನನ್ಗೆ ಸಿಗ್ಲಿಲ್ಲ. ಸೊ ಇಫ್ ಸಪೋಸ್ ಯಾರಾದ್ರೂ ಕಡೆ ಇಯರ್ 2025 ಕ್ವೆಶನ್ ಪೇಪರ್ ಇತ್ತಪ್ಪ ಅಂತ ಹೇಳಿದ್ರೆ ಸೊ ನೀವೇನ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ. ಸೊ 10 ಮಾರ್ಕ್ಸ್ ಏನೇನ್ ಕ್ವೆಶನ್ ಕೇಳಿದ್ದಾರೆ ಅಂತ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಮಾಡಿ. ಓಕೆನಾ? ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅದರ್ಸ್ ಆಲ್ಸೋ. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಂಡ್ ಇಫ್ ಸಪೋಸ್ ನೀವೇನಾದ್ರೂ ನ್ಯೂ ಸಬ್ಸ್ಕ್ರೈಬರ್ ಆಗಿದ್ರಿ ಅಥವಾ ನ್ಯೂ ಯೂಸರ್ ಆಗಿದ್ರಿ ಅಂತಂದ್ರೆ ನನ್ನ ಚಾನಲ್ ನ ಏನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಸೊ ನಿಮಗ್ ಬೇರೆ ಏನಾದ್ರೂ ವಿಡಿಯೋ ಬೇಕು ಬೇರೆ ಕಾನ್ಸೆಪ್ಟ್ ಅಥವಾ ಬೇರೆ ಸಬ್ಜೆಕ್ಟ್ ಮೇಲೆ ಅಂದ್ರೆ ಸೊ ಯು ಪ್ಲೀಸ್ ಕಮೆಂಟ್ ಆನ್. ಓಕೆ? ಥ್ಯಾಂಕ್ ಯು.